ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ವರ್ಷಾ ಬೈ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ಎಸ್, ನನಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಆಫರ್ ಲೆಟರ್ ಸಿಕ್ಕಿದೆ. ಐ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದಿಸ್ ಯಂಗ್ ಪ್ರೊಫೆಷ್ನಲ್ HR ರೋಲ್. ಸೊ ಈ ವ್ಲಾಗ್ ಏನಪ್ಪ ಇರುತ್ತೆ ಅಂತ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತೀನಿ ಹಾಗೂ ನನ್ನ ಸೆಲೆಕ್ಷನ್ ಪ್ರೋಸೆಸ್ ಏನೇನಿತ್ತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಲಾಸ್ಟ್ ಒನ್ ಮೋರ್ ಥಿಂಗ್, ಈ ಜಾಬ್ ಆಫರ್ ಲೆಟರ್ನ ನಾನು ಅಕ್ಸೆಪ್ಟ್ ಮಾಡ್ತೀನ ಅಥವಾ ರಿಜೆಕ್ಟ್ ಮಾಡ್ತೀನ ಅಂತ ನೀವು ಲಾಸ್ಟ್ವರೆಗೂ ನೋಡಿದ್ರೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೈಸ್. ಆ್ಯಂಡ್ ಎಸ್, ಲೆಟ್ಸ್ ಸ್ಟಾರ್ಟ್. ನಾನು ಈ ಜಾಬ್ ಹೇಗೆ ಅಪ್ಲೈ ಮಾಡಿದೆ ಅಂದರೆ, ನನ್ನಿಬ್ಬರು ಫ್ರೆಂಡ್ಸು ಅಪ್ಲೈ ಮಾಡ್ತಿದ್ರು. ಸೊ ನನಗೂ ಹೇಳಿದ್ರು ನೀನು ಅಪ್ಲೈ ಮಾಡು ಅಂತ. ದಿಸ್ ವಾಸ್ ಇನ್ ಡಿಸೆಂಬರ್. ಆವಾಗ ಸೊ ವೈ ನಾಟ್ ಲೆಟ್ ಮಿ ಟ್ರೈ ಅಂತ ಡಿಸೆಂಬರಲ್ಲಿ ನಾನು ಅಪ್ಲೈ ಮಾಡಿದೆ. ಆ್ಯಂಡ್ ಮೋರ್ ದೆನ್ 5,000, 10,000, 15,000 ಪ್ಲಸ್ ಅಪ್ಲಿಕೆಂಟ್ಸ್ ಹಾಕಿರ್ತಾರೆ. ಬಟ್ ಫಸ್ಟ್ ರೌಂಡ್ ಏನಿರುತ್ತೆ ಅಂದರೆ ಸ್ಕ್ರೀನಿಂಗ್ ಪ್ರಾಸೆಸ್ ಇರುತ್ತೆ. ಇಷ್ಟು ಜನದಲ್ಲಿ ಮೇ ಬಿ ಮೆರಿಟ್ ಬೇಸಿಸಲ್ಲೋ ಯಾವ ಬೇಸಿಸಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋ ಪ್ರಕಾರ ಮೆರಿಟ್ ಬೇಸಿಸಲ್ಲಿ ಸೆಲೆಕ್ಟ್ ಮಾಡಿರ್ಬೋದು ಅಂತ ಅಂದ್ಕೊತೀನಿ. ಸೊ ನನಗೆ ಫೆಬ್ರವರಿ ಡೈಲಿ ಚೆಕ್ ಮಾಡ್ತಿದ್ದೋ ನಾವು, ಲೈಕ್ ಶಾರ್ಟ್ ಲಿಸ್ಟ್ ಆಗಿದ್ದೀನ ಅಂತ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ತಾ ಇರ್ತೀನಿ. ನಾನು ನಿಮ್ಮ ಹತ್ರ ಯಾಕೆ ಈ ವೆಬ್ಸೈಟ್ ಶೇರ್ ಮಾಡ್ಕೊತಿಲ್ಲ ಅಂತಲೂ ಗೊತ್ತಾಗಬೇಕು ಅಂದರೆ ಪ್ಲೀಸ್ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ ಆಯಿತಾ. ಸೊ ಫೆಬ್ರವರಿಲಿ ಗೊತ್ತಾಗುತ್ತೆ ನನಗೆ ನಾನು ಶಾರ್ಟ್ ಲಿಸ್ಟ್ ಆಗಿದ್ದೀನಿ ಅಂತ. ಸೊ ಅದು ನೋಡಿ ಖುಷಿ ಆಯಿತು ದಟ್ ಔಟ್ ಆಫ್ ದೀಸ್ ಮೆಂಬರ್ಸ್ ನಾನು ಸೆಲೆಕ್ಟ್ ಆಗಿದ್ದೀನಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ 2 ಡೇಸ್ ಆದಮೇಲೆ ನನಗೊಂದು ಮೇಲ್ ಬರುತ್ತೆ ದಟ್ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಆ್ಯಂಡ್ ಫೆಬ್ರವರಿ 24th ನಿಮಗೆ ಟೆಸ್ಟ್ ಇರುತ್ತೆ, ದಟ್ ಈಸ್ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂತ ಅಂದರು. ಸೊ ಗೈಸ್, ನಾನು 24th ಸ್ಕಿಲ್ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತೀನಿ. ನನ್ನ ಬ್ಯಾಚ್ ಬಂದ್ಬಿಟ್ಟು 11 o'clock ಬ್ಯಾಚ್ ಇತ್ತು. ಸೊ ಆ ಸ್ಕಿಲ್ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಸೊ ನಾನು ಮಾರ್ನಿಂಗ್ ಬೇಗನೆ ಬಿಟ್ಟೆ. ಆ್ಯಂಡ್ ನನಗೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗಿ ಮೇ ಬಿ 27 or 28 ಕಿಲೋಮೀಟರ್ ಅನಿಸುತ್ತೆ. ಸೊ ಬೇಗನೆ ಬಿಟ್ಟೆ, ರೀಚ್ ಆದೆ. ಆ್ಯಂಡ್ ಎಲ್ಲ ಮಧ್ಯಾಹ್ನದ ಬ್ಯಾಚ್ ಇದ್ದರು ಆ್ಯಂಡ್ ಮಾರ್ನಿಂಗ್ ಬ್ಯಾಚ್ ಇದ್ದರು ಆ್ಯಂಡ್ ನನ್ನ ಬ್ಯಾಚನ್ನು ಎಲ್ಲ ಒಟ್ಟಿಗೆ ಇದ್ದರು. ಸೊ ಎಲ್ಲ ಒಟ್ಟಿಗೆ ಸ್ಕಿಲ್ ಟೆಸ್ಟ್ ತೊಗೊಂಡ್ರು. ಹಾಗೆ ಸ್ಕಿಲ್ ಟೆಸ್ಟಲ್ಲಿ ಏನೇನಿತ್ತು ಅಂತಂದರೆ, ಲೈಕ್ ರೀಸನಿಂಗ್, ಮ್ಯಾಥ್ಸ್, ಇಮೇಲ್ ಡ್ರಾಫ್ಟಿಂಗ್, ಟೈಪಿಂಗ್ ಮತ್ತು ಎಕ್ಸೆಲಲ್ಲಿ ವಿಲುಕಪ್ ತುಂಬ ಕ್ವಶನ್ಸ್ ಕೇಳಿದರು. ಸೊ ಸ್ಕಿಲ್ ಟೆಸ್ಟ್ ಜಸ್ಟ್ 60 minutes ಇತ್ತು ಮಾತ್ರ ಟೈಮ್ ಲಿಮಿಟ್. ಬಟ್ ನಾನು ಎಲ್ಲ ಅಟೆಂಡ್ ಮಾಡಿದೆ. ಬಟ್ ನಾನು ಇಮೇಲ್ ಡ್ರಾಫ್ಟಿಂಗ್ನೇ ಬಿಟ್ಬಿಟ್ಟೆ ಬಿಕಾಸ್ ನನಗೆ ಟೈಮ್ ತುಂಬ ಇನ್ಸಫಿಷಿಯೆಂಟ್ ಆಯಿತು. ಸ್ಕಿಲ್ ಟೆಸ್ಟೆಲ್ಲ ಅಟೆಂಡ್ ಮಾಡಿ ಆಚೆ ಬಂದಾಗ ಸೊ ನಾವು ಇನ್ನೇನು ಹೊರಡ್ಬೋದಲ್ಲ ಅಂತ ಕೇಳಿದಾಗ, ಲೈಕ್ ಅವರು ಇವತ್ತೇ ಇಂಟರ್ವ್ಯೂ ತೊಗೊತೀವಿ ಅಂತ ಅಂದರು. ಬಟ್ ಅವ್ರು ಮೊದಲೇ ಇನ್ಫಾರ್ಮ್ ಮಾಡಿರಲಿಲ್ಲ ದಟ್ ಸ್ಕಿಲ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ ಅಂತ. ಸೊ ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದಟ್ ಇಂಟರ್ವ್ಯೂನೂ ಇವತ್ತೇ ತೊಗೊತಾರೆ ಅಂತ. ಐ ವಾಸ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಇಂಟರ್ವ್ಯೂ ಏನು ಕೇಳ್ತಾರೆ, ಸಮ್ ಬೇಸಿಕ್ ಕ್ವಶನ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ತುಂಬ ಜನ ತುಂಬ ದೂರದಿಂದನೂ ಬಂದಿದ್ದರು. ಆ್ಯಂಡ್ ಲಿಟ್ರಲಿ ನೀವು ನಂಬಲ್ಲ, ದೂರದಿಂದ ಅಂದರೆ ಮುಂಬೈ, ರಾಜಸ್ಥಾನ್, ಕೇರಳ, ತೆಲಂಗಾಣ, ತಮಿಳ್ನಾಡಿಂದ ಎಲ್ಲ ಟ್ರೈನು, ಫ್ಲೈಟ್ಸ್, ಬಸ್ಸೆಲ್ಲ ಬುಕ್ ಮಾಡ್ಕೊಂಡು ಬಂದರು. ಆ್ಯಂಡ್ ದೇರ್ ಎಫರ್ಟ್ಸಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಇವತ್ತೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿರ್ತಾರೋ ಸೊ ಅವ್ರನ್ನ ಫಸ್ಟು ಇಂಟರ್ವ್ಯೂಗೆ ಕರೆದ್ರು. ಸೊ ನಾನು ಇಲ್ಲೇ ಬೆಂಗಳೂರು ಅವಳಾಗಿದ್ದರಿಂದ ಸೊ ನನಗೆ ತುಂಬ ಲೇಟಾಗಿ ಕರೆದ್ರು. ನಾನು ಲಾಸ್ಟ್ 4th ಕ್ಯಾಂಡಿಡೇಟ್ ಆಗಿದೆ ಇಂಟರ್ವ್ಯೂಗೆ. ಸೊ ಫೈನಲಿ ನನ್ನ ಇಂಟರ್ವ್ಯೂ ಕರೆದ್ರು. ಆ್ಯಂಡ್ ಇಂಟರ್ವ್ಯೂದಲ್ಲಿ ಬೇಸಿಕ್ ಇಂಟ್ರಡಕ್ಷನ್ ಎಲ್ಲ ಮಾಡಿಕೊಂಡೆ. ಅವರು 2 way ಕ್ವಶನ್ಸ್ ಇತ್ತು, 2 way ಕಾನ್ವರ್ಸೇಷನ್ಸು ನಡೀತು. ಆ್ಯಂಡ್ ಅವರು ತುಂಬ ಕ್ವಶನ್ಸ್ ಕೇಳಿದ್ರು ಆ್ಯಂಡ್ ಆನ್ಸರ್ ಮಾಡಿದೆ. ಆ್ಯಂಡ್ ನಾನು ಸ್ಕಿಲ್ ಟೆಸ್ಟ್ ಪೇಪರ್ನ ಕೂಡ ಸ್ಕಿಲ್ ಟೆಸ್ಟ್ ಪೇಪರ್ನ ನೋಡಿ ಅವ್ರು ತುಂಬ ಇಂಪ್ರೆಸ್ಡ್ ಆದರು ಬಿಕಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಕೇಳಿದ್ರು ದಟ್ ನೀವು ಯಾಕೆ ಇಮೇಲ್ ಡ್ರಾಫ್ಟಿಂಗ್ ಮಾಡಿಲ್ಲ ಅಂತ. ನಾನು ಹೇಳಿದೆ ಸರ್ ಟೈಮ್ ಇನ್ಸಫಿಷಿಯೆಂಟ್ ಆಯಿತು, ಸೊ ನಾನು ಅದನ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಅವ್ರು ಹೇಳಿದ್ರು ಈ ಜಾಬ್ ರೋಲ್ ದಟ್ ಈಸ್ HR ರೋಲಿಗೆ ಮೇನ್ ಬೇಕಾಗಿರೋದು ನಿಮ್ಮ ವೊಕ್ಯಾಬ್ಲರಿ ಸ್ಕಿಲ್ ನೋಡೋಕ್ಕೆ, ನೀವು ಅದನ್ನೇ ಬಿಟ್ಟಿದ್ದೀರಾ. ಸೊ ನಿಮ್ಮ ಕ್ವಾಲಿಫಿಕೇಷನ್ ಆಗಿರ್ಬೋದು, ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಇಂಪ್ರೆಸ್ಡ್, ಅವ್ರು ಕ್ವೈಟ್ ಇಂಪ್ರೆಸ್ಡ್ ಆಗಿರು. ಸೊ ನಂಗೆ ಇನ್ನೊಂದು ಚಾನ್ಸ್ ಕೊಟ್ಟರು. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್. ಸೀರಿಯಸ್ಲಿ ನನಗೆ ಇಮೇಲ್ ಡ್ರಾಫ್ಟಿಂಗ್ ಬರೋಕ್ಕೆ ಚಾನ್ಸ್ ಕೊಡ್ತೀರಾ ಅಂತ ಸ್ವಲ್ಪ ಖುಷಿ ಆಯಿತು. ದಟ್ ಈ ಥರ ಎಲ್ಲ ಕೊಡ್ತಾರೆ ಅಂತಂದರೆ ನನಗೆ ಜಾಬ್ ಫಿಕ್ಸ್ ಅನಿಸುತ್ತೆ ಇದು ಅಂತ ಅಂದ್ಕೊಂಡು 10 minutes ಆಫ್ ಟೈಮ್ ಕೊಟ್ಟಿದ್ರು ಇಮೇಲ್ ಡ್ರಾಫ್ಟಿಂಗ್ ಮಾಡೋಕ್ಕೆ. ಸೊ ನಾನು ಅಲ್ಲಿ ಸೈಡಲ್ಲಿ ಕೂತ್ಕೊಂಡು
ಕೂತಿದ್ದೆ ಒಂದು 2 ಮಿನಿಟ್ಸ್ ನಾನು ಬ್ಲ್ಯಾಂಕ್ ಆದ ಏನು ಬರಿಬೋದು ಅಂತ. ನೆಕ್ಸ್ಟ್ ಆಮೇಲೆ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ಏನು ಬರೀಬೇಕು ಅಂತ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಸೊ ಇಮೇಲ್ ಡ್ರಾಫ್ಟಿಂಗು ಬರೆದೆ. ನೆಕ್ಸ್ಟ್ ನಿಮ್ಮದು ಟೈಮ್ ಆಯಿತು ಬನ್ನಿ ಕೊಡಿ ಅಂತ ಅಂದರು. ಸೊ ಕೊಟ್ಟೆ. ಇಂಪ್ರೆಸ್ಡ್ ಆಗಿದ್ರು ನನ್ನ ಡ್ರಾಫ್ಟಿಂಗ್ ಸ್ಕಿಲ್ಸ್ ನೋಡಿ. ಆ್ಯಂಡ್ ಫೈನಲಿ ಸ್ಯಾಲ್ರಿ ಬಗ್ಗೆ ಹೇಳಿದರು. ದಟ್ ನನಗೆ ಈ ರೋಲಿಗೆ ಅವ್ರು ಆಫರ್ ಮಾಡಿದಂಥ ಸ್ಯಾಲ್ರಿ ಏನಂದರೆ 35,000 ಪರ್ ಮಂತ್. ಸೊ ನೆಕ್ಸ್ಟ್ ಹೇಳ್ತಾರೆ ದಟ್ ನಿಮಗೆ 3 to 4 ಮಂತ್ಸ್ ಸ್ಯಾಲ್ರಿ ಬರೋಲ್ಲ, ನಿಮ್ಗೆ ಓಕೆನಾ ಅಂತ. ಆ್ಯಂಡ್ ನನಗೇನು ಶಾಕಿಂಗ್ ಅನಿಸ್ಲಿಲ್ಲ, ಬಿಕಾಸ್ ನಾನು ಆಲ್ರೆಡಿ ರಿಸರ್ಚ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ನನಗೆ ರಿಸರ್ಚ್ ಮಾಡಿದಾಗ ಈ ಕಂಪ್ನಿ ಬಗ್ಗೆ, ಈ ಪಬ್ಲಿಕ್ ಸೆಕ್ಟರ್ ಬಗ್ಗೆ ನನಗೆ ಬಂದಿದೆ ನೆಗೆಟಿವ್ ರಿವ್ಯೂ. ಏನಪ್ಪ ಅಂತ ಅಂದರೆ ಅವ್ರ ಬಜೆಟ್ ತುಂಬ ಲಾಸಲ್ಲಿದೆ ಆ್ಯಂಡ್ ಅವ್ರ ಫಂಡ್ ಕೂಡ ಇನ್ಸಫಿಷಿಯೆಂಟ್ ಆಗಿದೆ. ಸೊ ನಿಮಗೆ ಪೇ ಮಾಡೋದು ತುಂಬ ಕಷ್ಟನೇ ಅಂತಂದು ಅವ್ರು ಟ್ರಾನ್ಸ್ಪರೆನ್ಸಿಯಾಗಿ ಈ ಥರ ಹೇಳೋದು ಅಂತ ನಂಗೆ ಸ್ವಲ್ಪ ಖುಷಿನೇ ಆಯಿತು. ಈ ಥರ ಹೇಳ್ತಿದ್ದಾರಲ್ಲ, ಅಟ್ಲೀಸ್ಟ್ ಅಲ್ಲಿ ಜಾಯಿನ್ ಆಗಿ ಈ ಥರ ಕೊಡಲಿಲ್ಲ ಅಂದರೆ ಒಂದು ಹೇಳ್ಬೋದು, ಜಾಯಿನ್ ಆಗೋಕ್ಕಿಂತ ಮುಂಚೆ ಅವ್ರು ಟ್ರಾನ್ಸ್ಪರೆನ್ಸಿ ಆಗಿದ್ದಾರಲ್ಲ ಅಂತ ಸ್ವಲ್ಪ ಕೇಳಿ ಖುಷಿ ಆಯಿತು. ಆ್ಯಂಡ್ ಸೊ ಇಂಟರ್ವ್ಯೂ ಅಲ್ಲೇ ಮುಗೀತು. ಆ್ಯಂಡ್ ನಾನು ಅವತ್ತು ಫೆಬ್ರವರಿ ಇಂಟರ್ವ್ಯೂ ಮುಗೀತು. ಆ್ಯಂಡ್ ನನಗೆ ರೀಸೆಂಟಾಗಿ ಏಪ್ರಿಲಲ್ಲಿ ನನಗೊಂದು ಆಫರ್ ಲೆಟರ್ ಬರುತ್ತೆ. ಲಾಸ್ಟ್ ವೀಕ್ ಅನಿಸುತ್ತೆ ನನಗೆ ಆಫರ್ ಲೆಟರ್ ಬಂದಿದ್ದು. ಸೊ ಮೇಲ್ ನೋಡಿ ನನಗೆ ತುಂಬ ಖುಷಿ ಆಯಿತು. ದಟ್ ಓ ಮೈ ಗಾಡ್, ಅಷ್ಟು ಜನ, ಅಷ್ಟು ಅಪ್ಲಿಕೆಂಟ್ಸ್ ಎಲ್ಲ ಹಾಕಿ ನಾನು ಸ್ಕ್ರೀನಿಂಗಲ್ಲಿ ಸೆಲೆಕ್ಟ್ ಆಗಿ, ಸ್ಕಿಲ್ ಟೆಸ್ಟಲ್ಲಿ ಸೆಲೆಕ್ಟ್ ಆಗಿ, ಇಂಟರ್ವ್ಯೂಯಲ್ಲೂ ಸೆಲೆಕ್ಟ್ ಆಗಿ, ಫೈನಲಿ ಆಫರ್ ಲೆಟರ್ ನನ್ನ ಕೈಯಲ್ಲಿದೆಯಲ್ಲ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ಕಹಿಕರ ಸುದ್ದಿ ಏನು ಅಂತ ಅಂದರೆ, ನಾನು ಈ ಜಾಬ್ ಆಫರ್ ಲೆಟರ್ನ ಅಕ್ಸೆಪ್ಟ್ ಮಾಡ್ತಿಲ್ಲ, ರಿಜೆಕ್ಟ್ ಮಾಡ್ತಾಯಿನಿ. ಬಿಕಾಸ್ ಇಂಟರ್ವ್ಯೂಲಿ ಅವ್ರು ಹೇಳ್ದಾಗಲೇ 3 to 4 ಮಂತ್ಸ್ ನನಗೆ ಸ್ಯಾಲ್ರಿ ಕೊಡಲ್ಲ ಅಂತಲೂ ಹೇಳಿದ್ದಾರೆ. ಬಿಕಾಸ್ ಅವ್ರ ಕಂಪ್ನಿ ಪಬ್ಲಿಕ್ ಸೆಕ್ಟರ್ ಕಂಪ್ನಿ, ಅವ್ರ ಬಜೆಟ್ ಲಾಸಲ್ಲಿ ನಡೀತಿದೆ ಮತ್ತು ಅವ್ರ ಫಂಡ್ ತುಂಬ ಇನ್ಸಫಿಷಿಯೆಂಟ್ ಆಗಿದೆ. ನಾನು ರಿಸರ್ಚ್ ಮಾಡಿದಾಗ ಈ ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಬಗ್ಗೆ ಸೀನಿಯರ್ಸಿಂದ ತಿಳ್ಕೊಂಡಾಗ ಅವ್ರ ಕಡೆನೂ ಅಷ್ಟೇ ತುಂಬ ಜನ ಕೆಲಸ ಬಿಡ್ತಿದ್ದಾರೇನೋ ಹೌದು, ಅವ್ರು ಬಿಕಾಸ್ ಸ್ಯಾಲ್ರಿ ಕೊಡ್ತಿಲ್ಲ ಅಂತ. ಪೇರೆಂಟ್ಸ್ಗೆ ಡಿಪೆಂಡೆಂಟ್ ಆಗೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಟ್ರಾವೆಲಿಂಗ್ ಅಕೊಮಡೇಷನ್ಸ್ ಕೂಡ ಕೊಡಲ್ಲ ಅಂತ ಅಂದರು. ಆ್ಯಂಡ್ ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ 28 ಕಿಲೋಮೀಟರ್ಸ್. ಆ ಎಕ್ಸ್ಪೆನ್ಸಸ್ಸು ನಾನೇ ಬೇರ್ ಮಾಡೋಕ್ಕೂ ಆಗೋಲ್ಲ, ಬಿಕಾಸ್ ಸ್ಯಾಲ್ರಿನೇ ಇಲ್ಲ. ಆ ಎಕ್ಸ್ಪೆನ್ಸಸ್ನ ಹೇಗೆ ಬೇರ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ತುಂಬ ದೂರನೂ ಇತ್ತು. ಆ್ಯಂಡ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತ ಅಂದರೆ, ಒಂದು ಬೇಸಿಕ್ ಅಮ್ಯುನಿಟೀಸ್ ಕೂಡ ಇಲ್ಲ ಪಬ್ಲಿಕ್ ಸೆಕ್ಟರಲ್ಲಿ. ಸೊ ಐ ಆಮ್ ರಿಜೆಕ್ಟಿಂಗ್ ದಿಸ್ ಆಫರ್ ಗೈಸ್. ಆ್ಯಂಡ್ ಈ ವೆಬ್ಸೈಟ್ ಬಗ್ಗೆ ನಾನು ಎಲ್ಲೂ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಆ ಕಂಪ್ನಿ ನೇಮ್ ಕೂಡ ತೊಗೊಳಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಇಟ್ ಈಸ್ ಅಂಡರ್ಟೇಕನ್ ಬೈ ಅ ಸೆಂಟ್ರಲ್ ಗೌರ್ಮೆಂಟ್ ಆದ್ದರಿಂದ. ಸೊ ಈ ಕಂಪ್ನಿ ನಾನು ಎಲ್ಲೂ ರಿವೀಲ್ ಮಾಡ್ತಾಯಿಲ್ಲ, ಸಾರಿ ಗೈಸ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್.